ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ರೀ. ಬನ್ರಿ ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡ್ತೀವಿ. ಬೂಮ್ರಾ 47 ವರ್ಷದ ನಂತರ ಒಂದು ಹೊಸ ದಾಖಲೆ ಬರ್ತೀರಿ. ಯಾವ ರೀತಿಯಾಗಿ ಹೊಸ ದಾಖಲೆ ಬರ್ದ್ರು, ಇಲ್ಲಿ ವಿರಾಟ್ ಕೊಹ್ಲಿ ಕಾಂಟ್ರವರ್ಸಿ ಏನು, ಹಾಗೆ ನಿತೀಶ್ ರೆಡ್ಡಿ ಏನು ಬಹುಮಾನ ಸಿಕ್ತೆಂಬ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಾ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡೋದಂತೂ ಮರಿಬೇಡಿ ಸ್ನೇಹಿತರೆ. ಹಾಗೆ ಒಂದು ಟಕ್ ಅಂತ ಒಂದು ಲೈಕ್ ಕೂಡ ಕೊಡ್ರಿ, ಏನ್ ದೊಡ್ಡ ವಿಷಯ ಇಲ್ಲ ಅಂತ ಹೇಳ್ಬೋದಾಗಿದೆ. ಹಾಗೆ ಸ್ನೇಹಿತರೆ, ನಮ್ಮ ಭಾರತ ತಂಡ ಮೊದಲ 4ನೇ ಟೆಸ್ಟ್ ಪಂದ್ಯದಲ್ಲಿ ಸಖತ್ತಾಗಿ ಕಂಬ್ಯಾಕ್ ಆಗಿದ್ದಾರೆ. ಇಲ್ಲಿ ಆಸ್ಟ್ರೇಲಿಯಾದವರು ಮೊದಲ ಇನ್ನಿಂಗ್ಸ್ ನಲ್ಲಿ 474ಕ್ಕೆ ಆಲ್ಔಟ್ ಆದ್ರೆ ಭಾರತ ತಿರುಗೇಟು ಕೊಟ್ಟಿದೆ. ನಿತೀಶ್ ರೆಡ್ಡಿ ಅವರ ಶತಕದಿಂದ ಭಾರತ ತಂಡಕ್ಕೆ ಒಂದು ಫಾಲೋವನ್ ಮತ್ತು ಸೋಲುವ ಭೀತಿ ಕಳೆದುಕೊಂಡಿದ್ದಾರೆ ನಮ್ಮ ಭಾರತ ತಂಡ ಕೂಡ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಗೆಲ್ಲಿಲ್ಲ ಅಂದ್ರೆ ಡ್ರಾ ಅಂತೂ ಹಾಗೆ ಆಗುತ್ತೆ. ಯಾಕಂದ್ರೆ ಗೆಲ್ಲಕ್ಕೆ ಮತ್ತೆ ಟ್ರೈ ಮಾಡ್ತಿದ್ದಾರೆ ಭಾರತ. 369ರಿಗೆ ಆಲ್ಔಟ್ ಆಗಿದ್ದಾರೆ ಭಾರತ ತಂಡ. ನಿತೀಶ್ ರೆಡ್ಡಿ 105 ರನ್ ಮಾಡಿದ್ದಾರೆ. ಇಲ್ಲಿ ವಾಷಿಂಗ್ಟನ್ ಸುಂದರ್ 50. ಇವರ ಅಮೋಘ ಬ್ಯಾಟಿಂಗು, ಇವರ ಪ್ರದರ್ಶನದಿಂದ ನಮ್ಮ ಭಾರತ ತಂಡ ಇವಾಗ ಫಾಲೋವನ್ ಮತ್ತು ಸೋಲಿನ ಭೀತಿಯಿಂದ ಕಡೆಗಾಗಿದೆ. ಈಗಾಗಲೇ ಮತ್ತೆ ಸ್ಟಾರ್ಟ್ 2ನೇ ಇನ್ನಿಂಗ್ಸ್ ನಲ್ಲಿ ಕೂಡ ಆಸ್ಟ್ರೇಲಿಯಾ 144 ರನ್ಗೆ 6 ವಿಕೆಟ್ ಕಳೆದುಕೊಂಡಿದ್ದಾರೆ. ಇದರಲ್ಲಿ ಬೂಮ್ರಾ ಅವರು 4 ವಿಕೆಟ್ ಪಡೆದರು. ಕಳೆದ ಇನ್ನಿಂಗ್ಸ್ ನಲ್ಲಿ ಕೂಡ ಒಂದು 4 ವಿಕೆಟ್ ಪಡೆಯುವ ಮುಖಾಂತರ ಒಟ್ಟಾರೆ 8 ವಿಕೆಟ್ ಪಡೆಯುವ ಮುಖಾಂತರ ಒಂದು ದೊಡ್ಡ ದಾಖಲೆ ಬರೆದಿದ್ದಾರೆ. ಯಾವ ರೀತಿಯಾಗಿ ದಾಖಲೆ ಅಂದ್ರೆ ನೋಡಬಹುದು, ಒಟ್ಟಾರೆ 47 ವರ್ಷದ ನಂತರ ಭಾರತ ತಂಡದ ಅಂದ್ರೆ 19.38 ಎವರೇಜ್ ಸ್ನೇಹಿತರೆ, 19.38 ಎವರೇಜ್ ನಲ್ಲಿ 200 ವಿಕೆಟ್ ಪಡೆಯುವ ಮುಖಾಂತರ ಭಾರತ ತಂಡದ ಒಂದು ಅದ್ಭುತ ವಿಶ್ವದಲ್ಲೇ ಪ್ರಥಮ ಸ್ಥಾನದಲ್ಲಿ ಹೊಂದಿದ್ದಾರೆ. ಮತ್ತೆ ವೆಸ್ಟ್ ಇಂಡೀಸ್ ಆಟಗಾರ ಜೋಯಲ್ ಗಾರ್ನರ್ ಅವರು 20.34 ಸರಾಸರಿಯಲ್ಲಿ 200 ವಿಕೆಟ್ ಪಡೆದಿದ್ರು. ಇವರು 2ನೇ ಸ್ಥಾನದಲ್ಲಿದ್ದಾರೆ. ಭಾರತ ಪರ ನಮ್ಮ ಬೂಮ್ರಾ ಅವರು 19.38ರಲ್ಲಿ 200 ವಿಕೆಟ್ ಪಡೆಯುವ ಮುಖಾಂತರ ಅದ್ಭುತವಾದಂತಹ ಪ್ರದರ್ಶನ ಕೊಟ್ಟಿದ್ದಾರೆ. ಬೂಮ್ರಾ ಅವರು ಆಡಿದ್ದು 85 ಇನ್ನಿಂಗ್ಸು, ಅದರಲ್ಲಿ 1415 ಓವರ್ ಹಾಕಿದ್ದಾರೆ. ಹಾಗಾಗಿ ಇವರು ಪಡೆದಂತ ವಿಕೆಟ್ 202 ವಿಕೆಟ್ ಕೂಡ ಪಡೆದಿದ್ದಾರೆ. ಇವರು 202 ವಿಕೆಟ್ ಪಡೆಯುವ ಮುಖಾಂತರ ಭಾರತದ 12ನೇ ಆಟಗಾರರಾಗಿ ಹೊಂದಿದ್ದಾರೆ. ವಿಶ್ವದ 82ನೇ ಆಟಗಾರರಾಗಿ ಭಾರತ ತಂಡದ ಒಂದು ಅಮೋಘ ಕೊಡುಗೆ ಕೊಟ್ಟಿದ್ದಾರೆ ಬೂಮ್ರಾ ಅವರು. ಬೂಮ್ರಾ ಅಂತ ಬಾಲರ್ ಮತ್ತೆ ನಮ್ಗೆಲ್ಲೂ ಸಿಗೋಲ್ಲ ಸ್ನೇಹಿತರೆ. ಹಾಗಾಗಿ ಒಂದು ವೇಳೆ ಬೂಮ್ರಾ ಅವರು ರಿಟೈರ್ಮೆಂಟ್ ಕೊಟ್ರೆ ನಾವು ಮಿಸ್ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ. ಯಾಕಂದ್ರೆ ಇಂಥ ಬಾಲರ್ ನಮಗೆ ಸಿಗಲ್ಲ. ದಾಖಲೆ ಮೇಲೆ ದಾಖಲೆ ಬರ್ತಾ ಇದ್ದಾರೆ ನಮ್ಮ ಬೂಮ್ರಾ ಅಂತ ಕೂಡ ಹೇಳ್ಬೋದಾಗಿದೆ. ಇವತ್ತು ಒಂದು ಅದ್ಭುತವಾದಂಥ ಪ್ರದರ್ಶನದಿಂದ 200 ವಿಕೆಟ್ ಪಡೆಯುವ ಮುಖಾಂತರ ಹೊಸ ದಾಖಲೆ ಬರೆದ್ರು ಅಂತ ಕೂಡ ಹೇಳ್ಬೋದಾಗಿದೆ. ಹಾಗೆಯೇ ನಿತೀಶ್ ರೆಡ್ಡಿಗೆ ಒಂದು ಅದ್ಭುತವಾದಂಥ ಒಂದು ಮೊದಲ ಪಂದ್ಯದಲ್ಲಿಯೇ ಒಂದು ನೋಡ್ಬೋದು. ಒಟ್ಟಾರೆ 4 ಇನ್ನಿಂಗ್ಸ್ನಲ್ಲಿ 38, 42 ಈ ರೀತಿಯಾಗಿ ಒಂದು ಪ್ರದರ್ಶನ ಕೊಟ್ಟು 105 ರನ್, ಒಂದು ಶತಕ ಬಂದಿದೆ. ಹಾಗಾಗಿ ಈ ಶತಕದಿಂದ ಆಂಧ್ರ ಪ್ರದೇಶದ ಕ್ರಿಕೆಟ್ ಸಂಸ್ಥೆ ಅಧ್ಯಕ್ಷರಾದ ಯಸಿನೇನಿ ಶಿವನಾಥ್ ಅವರು 25 ಲಕ್ಷ ರೂಪಾಯಿ ಒಂದು ಬಹುಮಾನ ಅವ್ರ ರೂಪದಲ್ಲಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಒಂದು ಪೋಸ್ಟ್ ಮಾಡಿದ್ದಾರೆ. ನಾವು ಬಹುಮಾನ ಕೊಡ್ತೀವಿ ಇವರಿಗೆ ಅಂತ ಕೂಡ ಈ ರೀತಿಯಾಗಿ ನಿತೀಶ್ ಕುಮಾರ್ ರೆಡ್ಡಿಗೆ ಕೂಡ ಹೇಳಿದ್ದಾರೆ. ಹಾಗೆಯೇ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ನಮ್ಮ ಸಿರಾಜ್ ಅವರು ಖ್ವಾಜಾ ಅವರು ವಿಕೆಟ್ ಬೋಲ್ಡ್ ಮಾಡುವ ಮುಖಾಂತರ ಒಂದು ಅದ್ಭುತವಾದಂಥ ವಿರಾಟ್ ಕೊಹ್ಲಿ ಮತ್ತು ಸಿರಾಜ್ ಅವರು ಒಂದು ಒಳ್ಳೆ ಒಂದು ಕಾಂಟ್ರವರ್ಸಿ ಮಾಡಿದ್ದಾರೆ. ಇವರು ಇವಾಗ ಗೆದ್ದು ತೋರಿಸ್ರಿ. ಯಾಕಂದ್ರೆ ಮೊದಲ ವಿಕೆಟ್ ಬೂಮ್ರಾ ಅವರು ಕೂಡ ವಿಕೆಟ್ ಪಡೆದ್ರು, ಮೊದಲ ಓಪನರು. ಆ ಓಪನರಿಂದಲೇ ಕಾಂಟ್ರವರ್ಸಿ ಬಂದಿತ್ತು. ಹಾಗಾಗಿ ಭಾರತ ತಂಡಕ್ಕೆ ಒಂದು ವಿರಾಟ್ ಕೊಹ್ಲಿ ಅವರಿಗೆ ಅವಮಾನ ಆಗುವ ರೀತಿಯಲ್ಲಿ ಅಂದ್ರೆ ಅವಮಾನ ಮಾಡಿದ್ರು ಅಂತ ಕೂಡ ಹೇಳ್ಬೋದು. ಅದೇ ಇವಾಗ ಪ್ರತಿ ಉತ್ತರ ಕೊಟ್ಟಿದ್ದಾರೆ ನಮ್ಮ ಭಾರತ ತಂಡದ ಕಡೆ. ವಿರಾಟ್ ಕೊಹ್ಲಿ ಅಂತೂ ಪ್ರದರ್ಶನ ಬಂತು, ಮ್ಯಾಚ್ ನೋಡಿದ್ರೆ ಹಿಂಗೆಲ್ಲನೂ ಅರ್ಥ ಆಗ್ತಿತ್ತು. ನೋಡಿ, ಯಾರು ನೋಡಿದಿರಿ ಅಂದರೆ ಅವ್ರಿಗೆ ಅರ್ಥ ಆಗುತ್ತೆ. ಹಾಗಾಗಿ ಮ್ಯಾಚ್ ನೋಡ್ತಾ ಇರಿ. ಹಾಗೆ ಸ್ನೇಹಿತರೆ, ನಮ್ಮ ಭಾರತ ಕಡೆಯಿಂದ ಈ ರೀತಿಯಾಗಿ ಇವತ್ತು ಕಾಂಟ್ರವರ್ಸಿ ಆಗಿದೆ. ಏನಂತೀರಿ ಸ್ನೇಹಿತರೆ, ಈ ಚಾನಲ್ ಬಗ್ಗೆ ನೀವು ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು. ಸಿಗೋಣ್ರಿ ಮುಂದೆ. ಬಾಯ್.